ಓಂ ಶ್ರೀ ಗುರುಭ್ಯೋ ನಮಃ. ಶಿವನ ವಾಹನವಾದ ನಂದಿ ಜನಿಸಿದ್ದು ಹೇಗೆ? ನಂದಿ ಶಿವನ ಮುಂದೇಕೆ ಕುಳಿತುಕೊಳ್ಳುತ್ತಾನೆ? ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದೇವರು ಮತ್ತು ದೇವತೆಗಳಿಗೂ ಅವರದ್ದೇ ಆದ ವಾಹನವನ್ನು ಗುರುತಿಸಲಾಗಿದೆ. ದೇವರ ಮತ್ತು ದೇವತೆಗಳು ಈ ವಾಹನಗಳ ಮೂಲಕವೇ ಸಂಚಾರವನ್ನು ಮಾಡುತ್ತಾರೆ. ಅದೇ ರೀತಿ ಶಿವನ ವಾಹನವನ್ನು ನಂದಿ ಅಥವಾ ಗೂಳಿ ಎಂದು ಹೇಳಲಾಗುತ್ತದೆ. ಶಿವನು ಈ ಗೂಳಿಯ ಮೇಲೆ ಅಥವಾ ನಂದಿಯ ಮೇಲೆ ಕುಳಿತು ಸಂಚಾರವನ್ನು ಮಾಡುತ್ತಾನೆ. ಗೂಳಿ ಅಥವಾ ನಂದಿ ಕೇವಲ ಶಿವನ ವಾಹನ ಮಾತ್ರವಲ್ಲ, ಬದಲಾಗಿ ಇದು ಶಿವನ ಗಣಗಳಲ್ಲಿ ಪ್ರಿಯವಾದ ಗಣನೆಂದು ಗುರುತಿಸಲಾಗಿದೆ. ಶಿವನು ಯಾವ ಸ್ಥಳದಲ್ಲಿ ಇರುತ್ತಾನೋ ಆ ಸ್ಥಳದಲ್ಲಿ ನಂದಿ ಕೂಡ ನೆಲೆಸಿರುತ್ತಾನೆ. ಇದಕ್ಕೆ ಉತ್ತಮ ಉದಾಹರಣೆಯಾಗಿ ಶಿವನ ದೇವಾಲಯಗಳಲ್ಲಿ ಗಮನಿಸಬಹುದು. ಏಕೆಂದರೆ ಶಿವನ ಪ್ರತಿಯೊಂದು ದೇವಾಲಯಗಳನ್ನು ಶಿವಲಿಂಗದ ಮುಂದೆ ಅಥವಾ ಶಿವನ ವಿಗ್ರಹದ ಮುಂದೆ ನಂದಿಯನ್ನು ಪ್ರತಿಷ್ಠಾಪಿಸಿರುತ್ತಾರೆ. ನಮ್ಮ ಯಾವುದೇ ಆಸೆಯನ್ನು ನಾವು ಶಿವನೊಂದಿಗೆ ಹಂಚಿಕೊಳ್ಳಬೇಕಾದರೆ ಮೊದಲು ಅದನ್ನು ನಂದಿಯ ಕಿವಿಯಲ್ಲಿ ಹೇಳಬೇಕು. ಇದು ನೇರವಾಗಿ ಶಿವನನ್ನು ತಲುಪುತ್ತದೆ ಎಂಬುದು ನಂಬಿಕೆ. ನಂದಿ ಯಾರೆಂಬುದು ಅನೇಕರಿಗೆ ತಿಳಿದಿಲ್ಲ. ನಂದಿ ಕೇವಲ ಗೂಳಿ ಅಥವಾ ಪ್ರಾಣಿಯಲ್ಲ. ನಂದಿ ಶಿವನ ವಾಸಸ್ಥಾನವಾದ ಕೈಲಾಸ ಪರ್ವತದ ದ್ವಾರಪಾಲಕನೆಂದು ಹೇಳಲಾಗುತ್ತದೆ. ನಂದಿಯು ಶಿವನ ವಾಹನ ಮಾತ್ರವಾಗಿರದೆ ಶಿವನಿಗೆ ಪ್ರಿಯವಾದ ಭಕ್ತರಲ್ಲಿ ಒಬ್ಬನಾಗಿದ್ದಾನೆ. ನಂದಿಯನ್ನು ಶಕ್ತಿ ಮತ್ತು ಕಠಿಣ ಪರಿಶ್ರಮದ ಸಂಗೀತವೆಂದು ಪರಿಗಣಿಸಲಾಗುತ್ತದೆ. ಶಿವನು ನೀಡಿದ ವರದಿಂದಾಗಿ ಶಿವನ ಭಕ್ತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ. ಪೌರಾಣಿಕ ಕಥೆಯ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಶಿಲಾದ ಎಂಬ ಋಷಿ ಇದ್ದನು. ಅವನು ತನ್ನ ಕಠಿಣ ತಪಸ್ಸಿನ ಮೂಲಕ ಪರಶಿವನನ್ನು ಒಲಿಸಿಕೊಂಡು ಆತನಿಂದ ಗಂಡು ಸಂತಾನವನ್ನು ಅಂದರೆ ನಂದಿಯನ್ನು ಮಗನನ್ನಾಗಿ ಪಡೆದನು. ಆ ಬಳಿಕ ಋಷಿ ಶಿಲಾದರು ನಂದಿಗೆ ಎಲ್ಲ ವೇದಗಳ ಮತ್ತು ಪುರಾಣಗಳ ಜ್ಞಾನವನ್ನು ನೀಡಿದರು. ತನ್ನ ತಂದೆಯ ಜ್ಞಾನಾರ್ಜನೆಯ ಮೂಲಕ ನಂದಿಯು ವೇದ, ಮಂತ್ರ ಮತ್ತು ಜ್ಞಾನದಲ್ಲಿ ಅಗಾಧವಾದ ಭಂಡಾರವನ್ನು ಹೊಂದಿದ್ದನು. ದಂತಕಥೆಯ ಪ್ರಕಾರ ಒಮ್ಮೆ ಸಂತರು ಋಷಿ ಶಿಲಾದರಿದ್ದ ಆಶ್ರಮಕ್ಕೆ ಬರುತ್ತಾರೆ. ಆಗ ಶಿಲಾದರು ನಂದಿಯನ್ನು ಕರೆದು ಸಂತರ ಸೇವೆಯನ್ನು ಮಾಡುವಂತೆ ಹೇಳುತ್ತಾರೆ. ತಂದೆಯ ಆದೇಶದ ಮೇರೆಗೆ ನಂದಿಯು ಸಂತನಿಗೆ ಉತ್ತಮ ಸೇವೆಯನ್ನು ಸಲ್ಲಿಸಿದರು. ಇದರಿಂದ ಸಂತಸಗೊಂಡ ಸಂತರು ಋಷಿ ಶಿಲಾದರಿಗೆ ದೀರ್ಘಾಯುಷ್ಯದ ಆಶೀರ್ವಾದವನ್ನು ನೀಡಿದರು. ಆದರೆ ನಂದಿಗೆ ಯಾವುದೇ ಆಶೀರ್ವಾದವನ್ನು ನೀಡಲಿಲ್ಲ. ಇದನ್ನು ಗಮನಿಸಿದ ಋಷಿ ಶಿಲಾದರು ಸಂತರನ್ನು ಕುರಿತು, ನೀವು ನನ್ನ ಪುತ್ರನ ಸೇವೆಯಿಂದ ಸಂತುಷ್ಟರಾಗಿದ್ದೀರಿ, ಆದರೆ ಅವನಿಗೆ ಯಾವುದೇ ಶುಭ ಹಾರೈಕೆಗಳನ್ನು ನೀಡಲಿಲ್ಲ. ಇದಕ್ಕೆ ಕಾರಣವೇನೆಂದು ಪ್ರಶ್ನಿಸುತ್ತಾರೆ. ಆಗ ಸಂತರು, ನಂದಿ ಅಲ್ಪಾಯುಷಿ ಆಗಿರುವಾಗ ನಾನು ನಂದಿಯನ್ನು ಹೇಗೆ ಆಶೀರ್ವದಿಸಲಿ ಎಂದು ಹೇಳುತ್ತಾರೆ. ಸಂತರ ಬಾಯಿಯಿಂದ ಈ ಮಾತುಗಳನ್ನು ಕೇಳಿ ಋಷಿ ಶಿಲಾದರು ಚಿಂತಿತರಾಗುತ್ತಾರೆ. ಆಗ ಶಿಲಾದರು ತಮ್ಮ ಮಗನನ್ನು ಕರೆದು, ನೀನು ಶಿವನ ಅನುಗ್ರಹದಿಂದ ಈ ಭೂಮಿಗೆ ಬಂದವನು. ಶಿವನ ಆಶೀರ್ವಾದದಿಂದಲೇ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಎಂದು ಹೇಳುತ್ತಾರೆ. ಇದರ ನಂತರ ನಂದಿ ಭಗವಾನ್ ಶಂಕರನನ್ನು ಕುರಿತು ಕಠಿಣ ತಪಸ್ಸು ಮಾಡುತ್ತಾನೆ. ನಂದಿಯ ತಪಸ್ಸಿನಿಂದ ಸಂತೋಷಗೊಂಡ ಶಿವನು ಕಾಣಿಸಿಕೊಂಡು ಮತ್ತು ಅವನನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡನು. ಪ್ರಪಂಚದ ಯಾವುದೇ ಶಿವ ದೇವಾಲಯಕ್ಕೆ ಭೇಟಿ ನೀಡಿದರೆ ಅಲ್ಲಿ ನಾವು ಶಿವನ ಮುಂದೆ ನಂದಿ ಕುಳಿತಿರುವುದನ್ನು ನಾವು ಗಮನಿಸಬಹುದು. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ನಂದಿ ಇಲ್ಲಿ ಶಿವನಿಗೆ ಅಭಿಮುಖವಾಗಿ, ಅಂದರೆ ಶಿವನಿಗೆ ವಿರುದ್ಧವಾಗಿ ಕುಳಿತುಕೊಂಡಿರುತ್ತಾನೆ. ನಂದಿಯ ಈ ಭಂಗಿಯು ಶಿವನ ಬಗ್ಗೆ ಅವನಿಗಿದ್ದ ಅಚಲವಾದ ಭಕ್ತಿ ಮತ್ತು ಗೌರವವನ್ನು ಸಂಕೇತಿಸುತ್ತದೆ. ಶಿವನ ಗಮನ ಕೇವಲ ತನ್ನ ಮೇಲೆ ಮಾತ್ರ ಕೇಂದ್ರೀಕೃತವಾಗಿರಬೇಕೆಂದು ನಂದಿ ಶಿವನಿಗೆ ಅಭಿಮುಖವಾಗಿ ಕುಳಿತುಕೊಂಡಿರುತ್ತಾನೆ. ನಂದಿಯ ಕಿವಿಯಲ್ಲೇಕೆ ಆಸೆಗಳನ್ನು ಹೇಳಿಕೊಳ್ಳಬೇಕು? ಧಾರ್ಮಿಕ ನಂಬಿಕೆಯ ಪ್ರಕಾರ ಜನರು ತಮ್ಮ ಇಚ್ಛೆಯನ್ನು ನಂದಿಯ ಕಿವಿಯಲ್ಲಿ ಪಿಸುಗುಟ್ಟುತ್ತಾರೆ. ಏಕೆಂದರೆ ಭಗವಾನ್ ಶಿವನು ಆಗಾಗ್ಗೆ ತಪಸ್ಸಿನಲ್ಲಿ ಮುಳುಗಿರುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ನಂದಿಯು ಭಕ್ತರ ಇಷ್ಟಾರ್ಥಗಳನ್ನು ಕೇಳಿಸಿಕೊಂಡು
ತಪಸ್ಸು ಮುಗಿದ ನಂತರ ಶಿವನಿಗೆ ಆತನ ಭಕ್ತರು ನೀಡಿದ ಇಷ್ಟಾರ್ಥಗಳನ್ನು ಹೇಳುತ್ತಾನೆ ಎಂಬುದು ನಂಬಿಕೆಯಾಗಿದೆ. ಸರ್ವೇ ಜನೋ ಸುಖಿನೋ ಭವಂತು.